ವೀಕ್ಷಕರೇ, ನಾವೆಲ್ಲರೂ ಜೀವನದಲ್ಲಿ ಶಾಂತಿ, ಸಮಾಧಾನ ಮತ್ತು ಸೌಭಾಗ್ಯವನ್ನು ಬಯಸುತ್ತೇವೆ. ಆದರೆ ಕೆಲವೊಮ್ಮೆ ಯಾವುದೋ ಅದೃಶ್ಯ ಶಕ್ತಿ ನಮ್ಮ ಮನೆಯಲ್ಲೇ ನೆಲೆಸಿರುವಂತೆ ಭಾಸವಾಗುತ್ತದೆ. ಅದು ದೈವಶಕ್ತಿ. ದೈವಶಕ್ತಿ ಮನೆಗೆ ಬಂದು ನೆಲೆಸಿದಾಗ ಅದರ ಚಿಹ್ನೆಗಳು ಹೀಗಿರುತ್ತವೆ. ನಿಮ್ಮ ಮನೆಯೊಳಗೆ ಯಾವುದೋ ಅದೃಶ್ಯ ಶಕ್ತಿ ನಿಮಗೆ ಕಾಪಾಡುತ್ತಿರುವಂತೆ ಭಾಸವಾಗಿದೆಯೇ? ಅಥವಾ ಅಕಸ್ಮಾತ್ ಸೌಭಾಗ್ಯಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿದೆಯೇ? ಹಾಗಿದ್ರೆ ಇದು ದೈವಶಕ್ತಿಯ ಸೂಚನೆ ಆಗಿರಬಹುದು. ಇಂದು ನಾವು ಹೇಳಲಿರುವ 5 ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಇದ್ದರೆ ದೈವಶಕ್ತಿಯು ಖಂಡಿತವಾಗಿಯೂ ನಿಮ್ಮ ಜೊತೆ ಇದೆ ಎಂದರ್ಥ. ದೈವಶಕ್ತಿಗಳು ನಮ್ಮ ಮನೆಯಲ್ಲಿ ನೆಲೆಸಬೇಕು, ನಮ್ಮೊಂದಿಗೆ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ. ಹಾಗೂ ಈ ಕಾರಣಕ್ಕಾಗಿಯೇ ಅವರು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ. ದೈವಶಕ್ತಿ ನಮ್ಮ ಮನೆಯಲ್ಲಿದ್ದರೆ ಅದು ಯಾವೆಲ್ಲ ಸೂಚನೆಯನ್ನು ನೀಡುತ್ತದೆ? ಈ ಸಂಕೇತಗಳು ದೈವಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆಯೂ ದೇವರ ಅಣತೆಯಂತೆ ನಡೆಯುತ್ತದೆ. ದೈವಶಕ್ತಿಗಳ ಕೃಪೆಯಿಂದಲೇ ನಾವು ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ, ನೈವೇದ್ಯ, ಹೂವು, ಹಣ್ಣುಗಳನ್ನು ಅರ್ಪಿಸುವ ಮೂಲಕ, ಮಂತ್ರ ಹಾಗೂ ಸ್ತೋತ್ರಗಳ ಪಠಣದ ಮೂಲಕ ದೈವಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ದೈವಶಕ್ತಿಗಳು ನಮ್ಮೊಂದಿಗೆ ಇದೆ ಎಂದು ತಿಳಿದುಕೊಳ್ಳುವುದು ಹೇಗೆ? ದೈವಶಕ್ತಿಗಳು ನಮ್ಮನ್ನು ಕೈ ಹಿಡಿಯುತ್ತಿದ್ದರೆ ನಾವು ಈ ಸಂಕೇತಗಳನ್ನು ಪಡೆದುಕೊಳ್ಳುತ್ತೇವೆ. ಆ ಸಂಕೇತಗಳು ಅಥವಾ ಸೂಚನೆಗಳ ಕುರಿತು ತಿಳಿಯೋಣ. ಸೂಚನೆ 1. ನಾವು ದೇವರ ಪೂಜೆಯನ್ನು ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ರಂಗವಲ್ಲಿಯನ್ನು ಹಾಕಿ ಹೂವು, ಅರಿಶಿಣ, ಕುಂಕುಮದ ಮೂಲಕ ಪೂಜೆಯನ್ನು ಮಾಡುತ್ತೇವೆ. ಇದರೊಂದಿಗೆ ದೇವರಿಗೆ ದೀಪವನ್ನಿಟ್ಟು ಆರತಿ ಮಾಡುವ ಪದ್ಧತಿಯೂ ಇದೆ. ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವು ಕೆಳಕ್ಕೆ ಜಾರಿ ಬಿದ್ದರೆ ಅಥವಾ ಪೂಜೆಯ ನಂತರ ಹೂವು ಜಾರಿ ಬಿದ್ದರೆ ಅದು ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೆ ಎಂಬುದರ ಸೂಚನೆಯಾಗಿದೆ. ಇದರಿಂದ ನೀವು ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲೂ ಲಾಭಗಳನ್ನು ಪಡೆದುಕೊಳ್ಳುತ್ತೀರಿ ಎಂದರ್ಥ. ಸೂಚನೆ 2. ದೇವರು ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಬಳಿ ಬರಬಹುದು. ಸಾಮಾನ್ಯವಾಗಿ ಕಾಗೆಗಳು ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿರುತ್ತವೆ. ಕೆಲವೊಮ್ಮೆ ನಾವು ಅದನ್ನು ಓಡಿಸಿದರೂ ಅದು ಮತ್ತೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತು ಕೂಗುತ್ತದೆ. ಎಷ್ಟೇ ಅದನ್ನು ಓಡಿಸಿದರೂ ಅದು ಹೋಗದೇ ಇರುವುದು ಶುಭ ಸೂಚನೆಯಾಗಿದೆ. ನೀವು ಅದಕ್ಕೆ ಆಹಾರವನ್ನು ನೀಡಿದರೆ ಪ್ರತಿನಿತ್ಯ ಮನೆಯ ಮುಂದೆ ಬಂದು ಕೂಗುತ್ತದೆ ಎಂದು ನೀವು ಅದಕ್ಕೆ ಆಹಾರವನ್ನು ನೀಡದೇ ಇರುವಂತಹ ತಪ್ಪನ್ನು ಎಂದಿಗೂ ಮಾಡದಿರಿ. ಕಾಗೆಯೊಂದು ದಿನಾಲೂ ನಿಮ್ಮ ಮನೆಯ ಮುಂದೆ ಕೂಗುತ್ತಿದ್ದರೆ ಅದು ದೈವಿಕ ಶಕ್ತಿ ನಿಮ್ಮ ಸಹಾಯಕ್ಕಿದೆ ಎಂಬುದರ ಸೂಚನೆಯಾಗಿದೆ. ಇಂತಹ ಕಾಗೆಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲು ನೀಡುವುದು ಒಳ್ಳೆಯದು. ಸೂಚನೆ 3. ದೈವಶಕ್ತಿ ನಿಮ್ಮೊಂದಿಗೆ ಅಥವಾ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದರ ಇನ್ನೊಂದು ಸೂಚನೆಯೆಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದು ಮತ್ತು ಅವರ ಜ್ಞಾಪಕ ಶಕ್ತಿಯೂ ಹೆಚ್ಚಾಗುವುದು. ಮಕ್ಕಳ ಸಂತೋಷ, ಅವರ ನಡೆ ನುಡಿ, ಶೈಕ್ಷಣಿಕ ಅಭಿವೃದ್ಧಿ ಈ ಎಲ್ಲವೂ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂಬುದನ್ನು ಹೇಳುತ್ತದೆ. ಸೂಚನೆ 4. ಸಾಮಾನ್ಯವಾಗಿ ಮನೆಗಳಲ್ಲಿ ಹಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತವೆ. ನಾವು ಅದನ್ನು ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನಿಸುತ್ತೇವೆ. ಆದರೆ ಹಲ್ಲಿಯೊಂದು ದೇವರ ಕೋಣೆಯಲ್ಲಿ ಪ್ರವೇಶಿಸಿದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದಾಗಿದೆ. ದೇವರು ಆತನ ಆಶೀರ್ವಾದವನ್ನು ನಮ್ಮ ಮನೆಯ ಮೇಲೆ ಇಟ್ಟಿದ್ದರೆ ಅದನ್ನು ಹಲ್ಲಿಯ ಮೂಲಕ ಸೂಚಿಸುತ್ತಾನೆ. ಒಂದು ವೇಳೆ ಹಲ್ಲಿ ದೇವರ ಫೋಟೋಗಳ ಹಿಂದೆ ಅವಿತು ಕುಳಿತಿದ್ದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನಿಶಬ್ದವಾಗಿ ನೆಲೆಸಿದೆ ಎಂದರ್ಥ. ಸೂಚನೆ 5. ಇನ್ನು ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದು ಹೇಗೆ? ಮನೆಯಲ್ಲಿ ದೈವಿಕ ಶಕ್ತಿಯು ನೆಲೆಯಾಗಿದೆ ಎಂಬುದು ನಮ್ಮ ಅರಿವಿಗೆ ಬಂದಾಗ ಅದನ್ನು ನಾವು ಉತ್ತೇಜಿಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಇಲ್ಲವಾದರೆ ಆ ಶಕ್ತಿ ನಮ್ಮಿಂದ ಆದಷ್ಟು ಬೇಗ ದೂರಾಗಬಹುದು. ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಧೂಪವನ್ನು ಹಚ್ಚಿಡಬೇಕು ಹಾಗೂ ಈ ಧೂಪದ ಹೊಗೆಯನ್ನು ಮನೆಯ ಮೂಲೆ ಮೂಲೆಯಲ್ಲೂ ತೋರಿಸಬೇಕು. ಇದರಿಂದ ಮನೆಯಲ್ಲಿ ಅಭಿವೃದ್ಧಿಯಾಗಿ ಹಣದ ಸಮಸ್ಯೆಗಳು ದೂರಾಗುತ್ತವೆ. ಈ ವಿಚಾರದಲ್ಲಿ ನಾವು ದೇವರ ಫೋಟೋಗೆ ಸಂಬಂಧಿಸಿದ ಇನ್ನೊಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ, ನಿಮ್ಮ ಮನೆಯಲ್ಲಿ ಗೋಡೆಗೆ ಹಾಕಿರುವ ಅಥವಾ ನೆಲದ ಮೇಲೆ ಇಟ್ಟಿರುವ ಅಥವಾ ಪೂಜೆಯ ಪೀಠದ ಮೇಲೆ ಇಟ್ಟಿರುವ ದೇವರ ಫೋಟೋ
ವಾಲಿಕೊಂಡಿದ್ದರೆ ಅಥವಾ ಒಂದು ಕಡೆ ಓರೆಯಾಗಿ ನಿಂತಿದ್ದರೆ ಅದನ್ನು ತಕ್ಷಣವೇ ಸರಿ ಮಾಡಿ. ಇದರಿಂದ ದೇವರಿಗೆ ನೋವಾಗುತ್ತಿರುತ್ತದೆ. ದೇವರ ಫೋಟೋವನ್ನು ಅಥವಾ ವಿಗ್ರಹವನ್ನು ನೇರವಾಗಿ ಇಡಬೇಕು. ನಿಮ್ಮ ಮನೆಯಲ್ಲಿ ಈ ಘಟನೆಗಳು ಸಂಭವಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹೀಗೆಲ್ಲ ಆಗುತ್ತಿದ್ದರೆ ಅದರ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸುವ ಅಗತ್ಯವಿಲ್ಲ. ಇದು ನಿಮ್ಮೊಂದಿಗೆ ದೈವಶಕ್ತಿ ಇದೆ ಎಂಬುದನ್ನು ಒತ್ತಿ ಒತ್ತಿ ಹೇಳುವ ಸೂಚನೆಯಾಗಿದೆ. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.